Hello guys, welcome back to Madhura Devgowda YouTube ಚಾನೆಲ್. ಈ ವಿಡಿಯೋ ಡೇ 2 ಆಫ್ ನವರಾತ್ರಿ ಆಗಿರುತ್ತೆ. ಇವತ್ತು ಬಂದ್ಬಿಟ್ಟು ರೆಡ್ ಕಲರ್ ಆಗಿರುತ್ತೆ, ಕೆಂಪು ಬಣ್ಣ. ಈ ಎರಡನೇ ದಿನದಲ್ಲಿ ಮಾ ಬ್ರಹ್ಮಚಾರಿಣಿಯ ಪೂಜೆನ ಮಾಡ್ತಾರೆ. ಈ ದಿನ ಕೆಂಪು ಬಟ್ಟೆನ ಧರಿಸ್ಕೊಂಡು ಪೂಜೆನ ನಡೆಸೋದು ತುಂಬ ವಿಶೇಷವಾಗಿರುತ್ತೆ. ಈ ಕೆಂಪು ಬಣ್ಣದ ವಿಶೇಷ ಏನಪ್ಪ ಅಂತ ಅಂದರೆ ಶಕ್ತಿ ಮತ್ತು ಧೈರ್ಯನ ಪ್ರತಿನಿಧಿಸುತ್ತೆ. ಇವತ್ತು ಮನೆಯಲ್ಲೆಲ್ಲ ಇರೋದ್ರಿಂದ ನನಗೇನಷ್ಟೊಂದು ತುಂಬ ಕೆಲಸ ಇರಲಿಲ್ಲ. ಅದಕ್ಕೋಸ್ಕರ ನಾನಂತೂ ಲೇಟಾಗಿಯೇ ಒಂದು 6 ಗಂಟೆಯಿಂದ ಪೂಜೆನ ಸ್ಟಾರ್ಟ್ ಮಾಡಿದೆ. ನಿನ್ನೆ ಎಲ್ಲ ಒಂದು 4 ಗಂಟೆಗೆ ಎದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ಇವತ್ತು ಅಮ್ಮ ಇದ್ರಲ್ಲ ಜೊತೆಯಲ್ಲಿ, ಸೊ ಎಲ್ಲ ನಿಧಾನಕ್ಕಾಗಲಿ ಅಂದ್ಬಿಟ್ಟು 6 ಗಂಟೆಗೆ ಸ್ಟಾರ್ಟ್ ಮಾಡಿದೆ. ಇವತ್ತು ನಾನು ಪೂಜೆಗೆ ಪಾಯಸನ ರೆಡಿ ಮಾಡ್ಕೊತಾ ಇದ್ದೀನಿ. ಪಾಯಸ ಕೂಡ ನೈವೇದ್ಯಕ್ಕೆ ಇಡ್ಬೋದು ಅಂತ ಹೇಳಿದ್ರಿಂದ ವಿಶೇಷವಾಗಿ ದೇವಿಗೆ ಏನು ಇಟ್ಟಿರ್ತೀವೋ ನಿನ್ನೆ ಒಂದು ಹೂವನ್ನು ಅದೆಲ್ಲ ಇವತ್ತು ತೆಗೆದು ಹೊಸ ಹೂವನ್ನ ಇಟ್ಟು ಪೂಜೆ ಮಾಡಬೇಕಿರುತ್ತೆ. ಇವಾಗ ಅದೇನೇ ನಾನು ಮಾಡ್ತಾಯಿದ್ದೀನಿ. ಏನೇನೇ ಇಟ್ಟಿದ್ನೋ ಹೂವನ್ನು, ಸೊ ಅದೆಲ್ಲ ತೆಗೆದುಬಿಟ್ಟು ಹೊಸ ಹೂವನ್ನ ಇಟ್ಟು ಪೂಜೆ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಪೂಜೆನ ಮನೆಯಲ್ಲಿ ಮುಗಿಸ್ಬಿಟ್ಟು ಅಮ್ಮ, ನಾನು ಮತ್ತು ಹಸ್ಬೆಂಡ್ 3 ಜನ ಈ ದೇವಸ್ಥಾನಕ್ಕೆ ಬಂದ್ವಿ. ಪೂಜೆಯೂ ತುಂಬ ಬೇಗನೆ ಮುಗೀತು. ಆಮೇಲೆ ನಂತರ ಮನೆಗೆ ಹೋಗ್ಬಿಟ್ಟು ಭಗವದ್ಗೀತಾ ಮತ್ತು ಲಕ್ಷ್ಮೀ ಪುಸ್ತಕನ ಓದಿದೆ. ಭಗವದ್ಗೀತಾನ ನಾನು ತುಂಬ ದಿನದಿಂದ ಓದಬೇಕು ಅಂದ್ಕೊಂಡಿದ್ದೆ. ನಾನು ಅಂದ್ಕೊಂಡಾಗೇನು ಇವಾಗ ಭಗವದ್ಗೀತಾನ ಓದ್ತಾನೂ ಇದ್ದೀನಿ. ಯಾರೆಲ್ಲ ಭಗವದ್ಗೀತಾನ ಓದ್ತಾ ಇದ್ದೀರಾ ಕಮೆಂಟ್ ಮಾಡಿ ಗೈಸ್. ನಾನಂತೂ ಬಿಫೋರ್ ಮ್ಯಾರೇಜಿಂದ ಕೂಡ ಅಂದ್ಕೊತಾನೆ ಇದ್ದೆ ಓದಬೇಕು ಅಂತ. ಒಂದು ಸಲ ತೊಗೊಂಡು ಬಂದು ಇಟ್ಕೊಂಡಿದ್ದೆ, ಬಟ್ ಆಗಿರಲಿಲ್ಲ ಓದೋಕ್ಕೆ. ಅದಾದಮೇಲೆ ಮದುವೆ ಆಯಿತು. ಮದುವೆ ಆದಮೇಲೂ ಕೂಡ ಒಂದು ಸಲ ಇಸ್ಕಾನ್ ಟೆಂಪಲಿಗೆ ಹೋಗ್ಬಿಟ್ಟು ಮುಂಬೈಯಲ್ಲೇ ತೊಗೊಬಂದಿದ್ದೆ. ಆಗಿರಲಿಲ್ಲ ಆದರೆ ಓದೋಕ್ಕೆ. ಎಲ್ಲದಕ್ಕೂ ದೇವರ ಇಚ್ಛೆ ಇರಬೇಕು ಅಂತ ಹೇಳ್ತಾರಲ್ಲ, ಅದು ನಿಜ ಅನ್ನೋದು ನನ್ನ ವಿಷಯದಲ್ಲಿ ಇದೆ. ಸತತವಾಗಿ 3 ವರ್ಷದಿಂದ ಓದೋಕ್ಕಾಗಲಿಲ್ಲ, ಬಟ್ ಇವಾಗ ಆಗ್ತಾಯಿದೆ. ಪೂಜೆ ಎಲ್ಲ ಮುಗೀತು. ಆಮೇಲೆ ಚಿನ್ನು ಬಂದ. ಚಿನ್ನುಗೆ ಫೋಟೋಸ್ ಅಂದರೆ ತುಂಬ ಇಷ್ಟ. ಸೊ ಅವನ ಜೊತೆ ಸ್ವಲ್ಪ ಫೋಟೋಸ್ನ ತಕ್ಕೊಂಡು, ಹಾಗೆ ನಾನು ಕೂಡ ಒಂದು ಸ್ವಲ್ಪ ವೀಡಿಯೋ ಮತ್ತು ಫೋಟೋಸ್ನ ಮಾಡಿಕೊಂಡು ಪೋಸ್ ಕೊಡ್ತಾ ಇದ್ದೆ. ನನಗೆ ಸ್ವಲ್ಪ ಕಾಲ್ನ ಅಟೆಂಡ್ ಮಾಡೋದಿತ್ತು. ಅಟೆಂಡ್ ಮಾಡ್ತಾನೆ ತುಂಬ ಸಂಜೆ ಆಗೋಯಿತು. ಹಾಗೆ ಸಂಜೆ ಪೂಜೆ ಮಾಡಿಬಿಟ್ಟು ನನ್ನ ಕೆಲವೊಂದು ಪ್ಲ್ಯಾನ್ಸ್ ಇತ್ತು. ಆ ಪ್ಲ್ಯಾನ್ಸ್ ಎಲ್ಲನೂ ಯಾವಾಗ ಮಾಡ್ಕೋಬೇಕಂತ ಅಂದ್ಬಿಟ್ಟು ಒಂದು ನೋಟ್ ಕೂಡ ಮಾಡಿಕೊಂಡೆ. ಟೈಮ್ ಆಗಲೇ 8 ಗಂಟೆ ಆಗಿದ್ದರಿಂದ ಆರೆಂಜು ಮತ್ತು ಬಾಳೆಹಣ್ಣು ತಿಂದು ಮಲ್ಕೊಂಡೆ. ಈ ಒಂದು ವಿಡಿಯೋನ ಇವಾಗ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ ಗೈಸ್. ಅಲ್ಲಿವರೆಗೂ ನಿಮ್ಮ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್. ಬಾಯ್ ಬಾಯ್.